ಸೊ ಇಷ್ಟೆಲ್ಲ ಆದ ನಂತರ ಮುನಿರತ್ನ ಅವರ ರೋಷಾವೇಶ ಕಂಡು ಬಂತು. ಅದರಲ್ಲೂ ಕೂಡ ಮುನಿರತ್ನ ಅವರು ಹೇಳಿದ್ರು, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ನ ಕಾರ್ಯಕ್ರಮ, ಹಂಗೆ ನಡೆಸ್ಕೊಳ್ತಾ ಇದ್ದಾರೆ, ನನ್ನನ್ನು ಅತ್ಯಂತ ಹೀನವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಏಯ್ ಟೋಪಿ ಬಾರೋ ಇಲ್ಲಿ ಅಂತ ನನ್ನನ್ನು ಅವಮಾನ ಮಾಡಿದ್ದಾರೆ, ನನ್ನ ಕರಿ ಟೋಪಿಯನ್ನ ಕಿತ್ಕೊಂಡಿದ್ದಾರೆ, 10 ದಿನದಿಂದ ಒಂದೇ ಒಂದು ಆಹ್ವಾನವನ್ನ ಕೂಡ ನನಗೆ ಕೊಟ್ಟಿಲ್ಲ, ನಾನೊಬ್ಬ MLA, ನನ್ನನ್ನೇ ತಳ್ಳಾಡಿದ್ದಾರೆ ಅಂತ ಅವರ ರೋಷಾವೇಶ ಕಂಡು ಬಂತು. ವೇದಿಕೆಯಲ್ಲಿ ಅಷ್ಟು ದೊಡ್ಡ ಹಂಗಾಮ ಆದ ಬಳಿಕ ಪ್ರತಿಕ್ರಿಯೆ ಕೊಟ್ಟರು ಮುನಿರತ್ನ ಅವ್ರು ಹೇಳ್ತಾ ಇದ್ದಾರೆ, ಗಣವೇಷಧಾರಿಯಾಗಿ ಅವ್ರು ಬಂದಿದ್ದು, ಗಣವೇಷಧಾರಿ, ಅದು ಕರಿ ಟೋಪಿನೂ ಅಲ್ಲ ಬಿಳಿ ಟೋಪಿನೂ ಅಲ್ಲ. ಯಾಕೆ DK ಶಿವಕುಮಾರ್ ಅವ್ರಿಗೆ ಅದು ಅರ್ಥ ಆಗಲಿಲ್ಲ ಗೊತ್ತಿಲ್ಲ ನನಗೆ. ಗಣವೇಷಧಾರಿ RSSನ ಬೈಟೆಕ್ ಮುಗಿಸ್ಕೊಂಡು ಅವ್ರು ಬಂದಿರೋದು, ಅವರಿಗೆ ಆದಂತಹ ಮರ್ಯಾದೆ ಇರುತ್ತೆ, ಅದನ್ನು ಯಾಕೆ ಕೊಡಲಿಲ್ಲ ಅವರು? ಕನಿಷ್ಠ ಮರ್ಯಾದೆಯನ್ನು ಕೊಡಬೇಕು ಅಂತ ಯಾಕೆ DK ಶಿವಕುಮಾರ್ ಅವ್ರಿಗೆ ಅನಿಸ್ಲಿಲ್ಲ? ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ, ಜನರಿಗೆ ಸ್ಪಂದಿಸಬೇಕು ಅನ್ನೋದು ಇನಿಷಿಯೇಟಿವ್ ಎಲ್ಲ ಸರಿ, ಬಟ್ ಒಬ್ಬ MLA ನಡೆಸ್ಕೊಳ್ಳೋ ರೀತಿನ ಅದು. ನಮ್ಮ RSS ಇವತ್ತು ನಮ್ಮ RSS ಎಲ್ಲೋಯ್ತು? ನಾನು ಇವತ್ತು RSS ಪೆರೇಡ್ ಗೋಡ್ ಬರ್ತಾ ಇದ್ದೀನಿ. ನಮ್ಮ RSS ಪೆರೇಡ್ ಗೋಡ್ ಬರ್ತಾ ಇರೋದು ನಾನು ಇವತ್ತು ನನ್ನ ಮೇಲೆ ಒಬ್ಬ MLAಗೆ ಇವತ್ತು ಇನ್ವಿಟೇಷನ್ ಇಲ್ಲ, ಒಬ್ಬ MP ಗೆ ಆಹ್ವಾನ ಇಲ್ಲ. ನಾನು RSS ಫಂಕ್ಷನ್ ಮಾಡ್ಕೊಂಡ್ ಬಂದ್ರೆ ಇವತ್ತು ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಒಂದೇ ಒಂದು ಇನ್ವಿಟೇಷನ್ 10 ದಿವಸದಿಂದ ಕಮಿಷನರ್ಗೆಲ್ಲ ಕೇಳಿದೆ ತಾನೆ, ಇನ್ವಿಟೇಷನ್ ಕೊಡ್ರಿ ಅಂತ. ಈ ತರ ಮಾಡೋದು ಒಬ್ಬ MLA MP ಗೆ ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್. ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ. ಒಬ್ಬ MLAಗೆ ನೋಡ್ರಿ, ನಮ್ಮ RSS ಇವತ್ತು ಫಂಕ್ಷನ್ ಹೋಗಿ ಇವತ್ತು ಈ ನಮ್ಮ ಕ್ಯಾಪ್ನ RSS ಕ್ಯಾಪ್ನ ಇವತ್ತು ಅಲ್ಲೇ ಮಾಡಿದ್ದಾರೆ ನೋಡಿ, ಅಲ್ಲೇ ಮಾಡಕ್ ಬರ್ತಾ ಇರೋದು ನೋಡಿ. ಒಬ್ಬ MLAನ ಇವತ್ತು ಎಷ್ಟು ಅದನ್ನ ನೀವೇನಂತೀರಿ? ಇದು ಇದು ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡು ಬಂದರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ, ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ, ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ ಏನ್ರಿ? ಇದು ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನು ಟೋಪಿ ಬಾಯಿಲೆ ಅಂದರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ, ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ? ಇವೆಲ್ಲ ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬ. ಸೊ ಇದು ಬಿಜೆಪಿ ಶಾಸಕ ಮುನಿರತ್ನ ಅವರ ಆಕ್ರೋಶದ ನುಡಿಗಳು. ಶಾಸಕರನ್ನು ಕರೆದಿಲ್ಲ, ಆಮೇಲೆ ಸಂಸದರನ್ನ ಗಣನೆಗೆ ತೆಗೆದುಕೊಂಡಿಲ್ಲ, ಇದು ಯಾವುದರ ಕಾರ್ಯಕ್ರಮ? ಇದು ದ್ವೇಷ ರಾಜಕೀಯ ಅಲ್ಲದೆ ಇನ್ನೇನು? ಮತ್ತು ನನ್ನನ್ನು ಸಂಬೋಧಿಸಿರೋ ರೀತಿ ಏನು? ಕರಿ ಟೋಪಿ ಬಿಳಿ ಟೋಪಿ ಅಂತೆಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಕರೆಯದ? ಆಮೇಲೆ ಸಾರ್ವಜನಿಕರು ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ನಿಮ್ಗೆ ಅವ್ರು ಆಗಲ್ಲ ಅಂದರೆ ಅದನ್ನು ತೋರಿಸೋ ರೀತಿ ಬೇರೆ ಬೇರೆ ಇರುತ್ತೆ. ಇವ್ರ ವಿಚಾರದಲ್ಲಿ ಲಾಸ್ಟ್ 1-2 ವರ್ಷದಿಂದ ಏನೇನು ಆಗ್ತಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇಷ್ಟು ಮಾತ್ರ ಅಲ್ಲ, ಮುನಿರತ್ನ ಅವರು ಇನ್ನೂ ಹಲವು ಆರೋಪಗಳನ್ನು ಮಾಡಿದ್ರು. ಅವ್ರು ಹೇಳಿದ್ರು, ವೇದಿಕೆ ಕಾರ್ಯಕ್ರಮದಲ್ಲಿ ಯಾರು ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸೋರು ಇರಲಿಲ್ಲ, ಬದಲಾಗಿ ರೌಡಿಗಳಿದ್ದಾರೆ. ಕಾರ್ಯಕ್ರಮದಲ್ಲಿ ಓರ್ವ ಶಾಸಕ ಮತ್ತು MPಯನ್ನೇ ಕರೆದಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ರು. ಹಾಗೆ ಚನ್ನಪಟ್ಟಣ ಮತ್ತು ಕನಕಪುರದಿಂದ ರೌಡಿ ಶೀಟರ್ಗಳನ್ನು ಕರೆಸಿದ್ದಾರೆ, ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಪೊಲೀಸರೇ ಕಾರಣ ಅಂತ ಕೂಡ ಹೇಳಿದ್ರು. ಒಂದು MP ಫೋಟೋ ಇಲ್ಲ, ಒಬ್ಬ ಶಾಸಕರ ಫೋಟೋ ಹಾಕಿಲ್ಲ, ಕಾರ್ಯಕ್ರಮ ಮಾಡ್ತಾರಂತೆ, ಜನರ ನೋವಿಗೆ ಸ್ಪಂದಿಸೋ ರೀತಿನ ಇದು ಅಂತ ಕೇಳಿದ್ದಾರೆ. ಅತ್ಯಂತ ದೊಡ್ಡ ಹೈಡ್ರಾಮಾಕ್ಕಿದ ಕಾರಣ ಆಯಿತು, ಹೀನವಾಗಿ ನಡೆಸ್ಕೊಂಡಿದ್ದಾರೆ ನನ್ನ ಅನ್ನೋದನ್ನ ಪದೇ ಪದೇ ಸಾರಿ ಹೇಳೋ ಕೆಲಸವನ್ನ ಮುನಿರತ್ನ ಅವರು ಮಾಡಿದ್ರು. ಈಗ ಕ್ಲೋಸ್ಡ್ ಡೋರ್ನಲ್ಲಿ ಯಾರಿಗ್ಯಾರು ಕರಿ ಟೋಪಿ ಅಂತಾದ್ರೂ ಕರಿಬೋದು, ಹಾಫ್ ಶರ್ಟ್ ಆದರೂ ಕರಿಬೋದು, ಫುಲ್ ಶರ್ಟ್ ಆದರೂ ಕರಿಬೋದು. ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಡೆಕೋರಮ್ ಅಂತ ಇರುತ್ತೆ, ಯಾರನ್ನ ಹೇಗೆ ಕರಿಬೇಕು,
ಶಾಸಕರನ್ನ ಹೆಂಗೆ ಕರಿಬೇಕು, ಸಂಸದರ ಜೊತೆಗೆ ಹೆಂಗೆ ನಡ್ಕೊಳ್ಬೇಕು ಅಂತ ಒಂದು ಡೆಕೋರಮ್ ಇರುತ್ತೆ. ಅದನ್ನು ಯಾಕೆ ಮರೆತರು? ಮತ್ತು ಅದು ಟೋಪಿ ಗೀಪಿ ಅಲ್ಲ, ಅದೊಂದು ಗಣವೇಷಧಾರಿಯಾಗಿ ಅವ್ರು ಬಂದಿದ್ದು. ಇವರೇ ಮಾತಾಡ್ತಿದ್ರೆ ನಮಸ್ತೆ ಸದಾ ವತ್ಸಲೆ ಅಂತ ನನಗೆ ಗೊತ್ತಿದೆ, ನಾನು ಸಂಘದ ಮೂಲದಿಂದ ಬಂದವನು, ನಾನು ಕೂಡ ಸಂಘಟನೆಯಲ್ಲಿ ಇದ್ದೆ ಅಂತೆಲ್ಲ ಹೇಳ್ಕೊಳ್ತಾರೆ ಸೆಷನ್ನಲ್ಲಿ. ಗಣವೇಷಧಾರಿಯಾಗಿ ಬಂದಂತಹ ವ್ಯಕ್ತಿಯನ್ನ ರೆಸ್ಪೆಕ್ಟ್ ಮಾಡೋ ರೀತಿನ ಇದು? ರೌಡಿ ಶೀಟರ್ಗಳಲ್ಲಿರೋದು ಬರೀ ರೌಡಿ ಶೀಟರ್ಗಳು ನೋಡಿದ್ರಲ್ಲ, ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇದ್ರು? ಎಲ್ಲ ರೌಡಿ ಶೀಟರ್ಗಳ್ರಿ. ನೀವು ಪೊಲೀಸವ್ರು ಇಲ್ಲದೆ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾದ್ರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ನಾನು ಕೇಳ್ತಾರೆ ಪ್ರೋಟೋಕಾಲ್ ಯಾಕೆ, ಆದ್ರೆ ನಾನು ಕೇಳಿದ್ದೇನು MP ಯಲ್ಲಿ MLA ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಇಷ್ಟೇ ತಾನೆ. ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡ್ತಾವ್ರು. ಯಾರಿದ್ದಾರೆ ಜೊತೆಯಲ್ಲಿ? ಇದಾರೇನ್ರಿ ಯಾರಾದ್ರು? ಹೇಳ್ರಿ, ಯಾರಾದ್ರು ಇದಾರ? ಸಮಸ್ಯೆ ಕೇಳಕ್ಕೆ ಬರೋರಿಗೆ 2 ವರ್ಷ ಬೇಕಾಗಿತ್ತಾ? ಎಲೆಕ್ಷನ್ ಡೇಟ್ ಹತ್ರ ಬರ್ತೈತೆ ಅಂತ GB ಅನೌನ್ಸ್ ಮಾಡಿಬಿಟ್ಟು ಈಗ ಬರ್ತಾ ಇರೋದು. ಯಾಕೆ 2.5 ವರ್ಷದಿಂದ ಕಾಣಿಸ್ಲಿಲ್ವ JP ಪಾರ್ಕು? ಮತ್ತೆ ಇನ್ನೇನು, ಮತ್ತೆ 2.5 ವರ್ಷದಿಂದ ಕಾಣಿಸ್ತಾ ಇರೋ JP ಪಾರ್ಕ್ ಇವಾಗ ಕಾಣಿಸ್ತಾ ಇದೆಯಾ? 2.5 ವರ್ಷದಿಂದ ಇಲ್ಲ ರೀ. 120 ಕೋಟಿ ರೀ, 120 ಕೋಟಿ. ಎಷ್ಟು? ಸರ್ಕಾರ ಬಂದಿದ ತಕ್ಷಣ ಎತ್ತು ಬಿಟ್ರಿ 120 ಕೋಟಿ ಹೋಯ್ತ್ರಿ. ಕಾಲು ಇಟ್ಕೊಂಡಿದ್ದೀನಿ ರೀ ಹೋಗ್ಬಿಟ್ಟು. ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ, ಬಿಟ್ಬಿಡಿ ಈ ಅನುದಾನ. ಮಾರುತಿ ಒಬ್ಬ ಶಾಸಕರನ್ನ ಅತ್ಯಂತ ಹೀನವಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋ ಭಾವನೆ ಸಾರ್ವಜನಿಕರಲ್ಲಿ ಬರಬಾರ್ದು, ಶಾಸಕರಲ್ಲಿ ಬರಬಾರ್ದು ಅಂತ ಭಾವನೆ ಸೃಷ್ಟಿಯಾಗೋದಕ್ಕೆ ನೇರ ಕಾರಣ DK ಶಿವಕುಮಾರ್ ಅವರು. ಸ್ವಲ್ಪ ದೊಡ್ಡ ಮನ್ಸು ಮಾಡಿದಿದ್ರೆ ಎಲ್ಲ ಇವತ್ತು ಸ್ಮೂತ್ ಆಗಿ ಹೋಗ್ತಾ ಇತ್ತು. ಅವರೇ ಫಸ್ಟ್ ಪ್ರಚೋದನೆ ಕೊಟ್ಟಿದ್ದು ಅಂತ. ಖಂಡಿತ ಅವರ ಹೇಳಿಕೆ ಏನಿದ್ದು ಮೊದಲು ವೇದಿಕೆ ಕರೆದಂತ ಮಾತಿತ್ತಲ್ಲ, ಅದು ಪ್ರಚೋದನೆಗೆ ಆಹ್ವಾನ ಮಾಡಿದಾಗೆ ಇತ್ತು. ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಮಮತಾ. JP ಪಾರ್ಕ್ ಹೊರಭಾಗದಲ್ಲಿ ನಾವು ನೋಡ್ತಿರುವಂಥ ದೃಶ್ಯಗಳಿದು. JP ಪಾರ್ಕ್ ಹೊರಭಾಗದಲ್ಲಿ ಈಗ ಖುದ್ದು ಸ್ಥಳೀಯ ಶಾಸಕರಾದಂಥ ಮುನಿರತ್ನ ಅವರು ಮೌನ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಮೌನ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಇಷ್ಟೇನೆ, ಇದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಿಗಾಗಲಿ ಸಂಸದರಿಗಾಗಲಿ ಆಹ್ವಾನ ನೀಡಿದ್ದೀರಾ ಅಂತ ಒಂದು ಪ್ರಶ್ನೆನ ಕೇಳ್ತಾರೆ. ಮೊದಲು ವೇದಿಕೆಗೆ ಹೋದಂಥ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಮಾತಾಡಿ, ನನಗೆ ಈ ಕಾರ್ಯಕ್ರಮಕ್ಕೆ ಯಾರೂ ಕರೆದಿರಲಿಲ್ಲ, ನನ್ನ ಕ್ಷೇತ್ರದಲ್ಲಿ ಆಗ್ತಿರುವಂಥ ಕಾರ್ಯಕ್ರಮ ಅಂತ ನಾನು ಬಂದಿದ್ದೀನಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಸಾರ್ವಜನಿಕರ ಜೊತೆ ಕೂತು ಕಾರ್ಯಕ್ರಮ ನೋಡ್ತೀನಿ ಅಂತ ವೇದಿಕೆಯಿಂದ ಕೆಳಗಿಳಿದ ನಂತರದಲ್ಲಿ ಮತ್ತೆ ವೇದಿಕೆಗೆ ಅವರನ್ನು ಪ್ರಚೋದನಾ ರೀತಿಯಲ್ಲಿ ಕರೆದಂಥ ಕಾರಣಕ್ಕೆ ಅವರು ಟ್ರಿಗರ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ನೀವು ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ಗಳ ನಿಯಮದ ಪ್ರಕಾರ ನಮ್ಮನ್ನು ಕರಿಬೇಕಾಗೂ ಯಾಕೆ ಕರೆದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಸಂದರ್ಭದಲ್ಲಿ ಮೈಕ್ ಕಿತ್ಕೊಳ್ಳುವಂಥ ಪ್ರಸಂಗ ಕೂಡ ನಡೆಯುತ್ತೆ. ಖುದ್ದು DCM ಮೈಕ್ ಕಿತ್ಕೊಳ್ಳೋಕೆ ಮುಂದಾಗ್ತಾರೆ. ಜೊತೆಗೆ DCM ಜೊತೆ ಇದ್ದಂಥ ಸ್ಥಳೀಯ ಕಾರ್ಯಕರ್ತರೇನಿದ್ದಾರೆ ಶಾಸಕರ ಮೇಲೆ ಹಲ್ಲೆಗೆ ಮುಂದಾಗುವಂಥದ್ದು, ಸ್ಥಳೀಯ ಪೊಲೀಸರ ರಕ್ಷಣೆ ಇಲ್ಲ ಅಂದರೆ ನನ್ನ ಕೊಲೆನೇ ಮಾಡಿಬಿಡ್ತಿದ್ರು ಅಂತ ರೌಡಿಗಳನ್ನ, ರಾಮನಗರ ಚನ್ನಪಟ್ಟಣಗಳಿಂದ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಶಾಸಕರು ಆರೋಪ ಮಾಡ್ತಿರುವಂಥದ್ದು. ಮತ್ತೊಂದು, ಅವರು ಇವತ್ತು RSS ಸಂಸ್ಥಾಪಕ ದಿನಾಚರಣೆಯಲ್ಲಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಪಾರ್ಕ್ ಅಂದರೆ JP ಪಾರ್ಕ್. ಈ JP ಪಾರ್ಕಿನ ನಡಿಗೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಕೂಡ ಅವರು ಕೂಡ ಭಾಗಿಯಾಗಿರ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಅಧಿಕೃತ ಆಹ್ವಾನ ಕೊಡೋದಿಲ್ಲ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಮಾತ್ರ ಕೊಡಬೇಕು. ಆದರೆ ಇಲ್ಲಿ ಸುತ್ತಮುತ್ತ JP ಪಾರ್ಕ್ ಸುತ್ತಮುತ್ತ ಆಗಿರ್ಬೋದು ಅಥವಾ ಮತ್ತಿಕೆರೆ ಸುತ್ತಮುತ್ತದಲ್ಲಿ ಬರೀ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಫ್ಲೆಕ್ಸ್ಗಳಲ್ಲಿ ಏನು ಸರ್ಕಾರಿ ಕಾರ್ಯಕ್ರಮವನ್ನು ಹೊರತುಪಡಿಸಿ DK ಶಿವಕುಮಾರ್ ಅವ್ರನ್ನ ಸ್ವಾಗತ ಮಾಡುವಂಥ ಫ್ಲೆಕ್ಸ್ಗಳು ಹಾಕಿದ್ದಾರೆ. ಈ ಫ್ಲೆಕ್ಸ್ಗಳು ಹಾಕೋದಕ್ಕೆ ಅನುಮತಿ ನೀಡಿದವರು GBA ಅಡಿಯಲ್ಲೇ ನೋಡೋದಾದರೆ ಇದಕ್ಕೆ ಅನಧಿಕೃತ, ಇದಕ್ಕೆ ಕಾನೂನು ಉಲ್ಲಂಘನೆ ಆಗುತ್ತೆ. ಈ ಕಾನೂನು ಉಲ್ಲಂಘನೆ ಮಾಡೋದು ಸರಿನಾ ಅಂತಲೂ ಸಹ ಈಗ ಪ್ರಶ್ನೆ ಮಾಡ್ತಿರೋದು. ಸದ್ಯ ಪ್ರತಿಭಟನೆಯನ್ನು ಮೌನ ಪ್ರತಿಭಟನೆ ಮುಂದುವರಿಸ್ತಿದ್ದಾರೆ. ಒಳಭಾಗದಲ್ಲಿ ಇನ್ನು ವೇದಿಕೆ ಕಾರ್ಯಕ್ರಮ, DK ಶಿವಕುಮಾರ್ ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ವೇದಿಕೆ ಕಾರ್ಯಕ್ರಮ ಆದಮೇಲೆ ಏನು ಆಗಬಹುದು ಅನ್ನುವಂತಹ ಆ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಯೋಜನೆ ಮಾಡಿರುವಂಥದ್ದು. ಮಮತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿ ಹೈ ಡ್ರಾಮಾ ಫಸ್ಟ್ ಟೈಮ್ ಆಗಿರೋದಲ್ಲ. ಈ ಹಿಂದೆ ಅರಮನೆ ಮೈದಾನದಲ್ಲಿ ಒಂದು ಕಂಬಳ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲೂ ಅಷ್ಟೇ DK ಶಿವಕುಮಾರ್ ಅವರು ವೇದಿಕೆಯಲ್ಲಿ ಇದ್ರು, ಮುನಿರತ್ನ ಅವರು ಹೋದ್ರು, ಅನುದಾನ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಶುರುವಾದ ಮಾತುಕತೆ. ನಿಮ್ಮ ಪಾದ ಹಿಡಿತೀನಿ, ದಯವಿಟ್ಟು ಅನುದಾನ ರಿಲೀಸ್ ಮಾಡಿ ಅನ್ನೋ ಹಂತಕ್ಕೆಲ್ಲ ಹೋಯ್ತು ಅದು. ಈಗ ಎರಡನೇ ರೀತಿಯದ್ದು ಹಂಗಾಮ. ಕಳೆದ 2-2.5 ವರ್ಷದಲ್ಲಿ DK ಶಿವಕುಮಾರ್ ಅವರ ವರ್ತನೆಗೆ ಸಂಬಂಧಪಟ್ಟಂತೆ ಆಗಾಗ ಆಕ್ಷೇಪವನ್ನು ಎತ್ತಿದ್ದಾರೆ ಮುನಿರತ್ನ ಅವರು.